ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಅಕ್ಷರ ಬ್ರಹ್ಮಯೋಗ ಅಧ್ಯಾಯ 8 ಶ್ಲೋಕ 18. ಅವ್ಯಕ್ತಾದ್ವ್ಯಕ್ತಯ ಸರ್ವಾ ಪ್ರಭವಂತ್ಯಹರಾಗಮೆ ರಾತ್ರ್ಯಾಗಮೆ ಪ್ರಲೀಯಂತೆ ತತ್ರೈವಾ ವ್ಯಕ್ತಸಂಜ್ಞಕೆ. ಬ್ರಹ್ಮನ ಹಗಲಿನ ಸಮಯದಲ್ಲಿ ಸೂಕ್ಷ್ಮವಾದ ಕಾರಣರೂಪವಾದ ಪ್ರಕೃತಿಯಿಂದ ಚರಾಚರ ಜೀವಿಗಳೆಲ್ಲ ಉದ್ಭವಿಸುತ್ತದೆ. ಬ್ರಹ್ಮನ ರಾತ್ರಿಯ ಸಮಯದಲ್ಲಿ ಪ್ರಕಟಗೊಂಡಿದ್ದ ಸಕಲ ಚರಾಚರ ಜೀವಿಗಳು ಪುನಃ ಅವ್ಯಕ್ತ ಪ್ರಕೃತಿಯಲ್ಲಿ ಸೇರಿಕೊಳ್ಳುತ್ತದೆ. ಕಾಣದ ಭಗವಂತನಿಂದ ಕಾಣುವ ಎಲ್ಲವೂ ಹಗಲಾದಾಗ ರೂಪುಗೊಳ್ಳುತ್ತದೆ, ഇരുಳಾದಾಗ ರಾತ್ರಿಯಾದಾಗ ಅದೇ ಕಾಣದ ಭಗವಂತನಲ್ಲಿ ಕಣ್ಮರೆಯಾಗುತ್ತದೆ. ಮಹಾ ಪ್ರಳಯ ಕಾಲದಲ್ಲಿ ಅವ್ಯಕ್ತನಾದ ಭಗವಂತನಲ್ಲಿ ವ್ಯಕ್ತವಾಗಿರುವ ಈ ಪ್ರಪಂಚ ಪರಮಾಣುವಿನ ರೂಪದಲ್ಲಿ ಸೇರಿಕೊಳ್ಳುತ್ತದೆ. ಪುನಃ ಸೃಷ್ಟಿಯ ಕಾಲದಲ್ಲಿ ಮರಳಿ ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪವನ್ನು, ಚಿಕ್ಕದಿಂದ ದೊಡ್ಡದ ಸ್ಥೂಲ ರೂಪವನ್ನು ಪಡೆದು ವ್ಯಕ್ತವಾಗುತ್ತದೆ. ಹರೇ ಕೃಷ್ಣ.